ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಈ ವಿಡಿಯೋದಲ್ಲಿ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಫೆಬ್ರವರಿಯ ಮಾಸಪತ್ರಿಕೆ ವಿಶ್ಲೇಷಣೆ ನೋಡೋಣ. ನಮ್ಮ ಚಾನಲ್ಗೆ ಏನಾದರೂ ಹೊಸಬರಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಜೊತೆಗೆ ಶೇರ್ ಕೂಡ ಮಾಡಿ. 75ನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ 2024 ಘೋಷವಾಕ್ಯ ಏನಪ್ಪ ಅಂತಂದರೆ, ವಿಕಸಿತ ಭಾರತ, ಪ್ರಜಾಪ್ರಭುತ್ವದ ತಾಯಿ ಭಾರತ. ಮುಖ್ಯ ಅತಿಥಿಯಾಗಿ ಫ್ರಾನ್ಸ್ ದೇಶದ ಅಧ್ಯಕ್ಷರಾಗಿರುವಂಥ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಆಗಮಿಸಿದ್ದರು. ಜನವರಿ 26ರಂದು ನವದೆಹಲಿಯಲ್ಲಿ ಕರ್ತವ್ಯ ಪಥದಿಂದ 75ನೇ ಗಣರಾಜ್ಯೋತ್ಸವದ ಆಚರಣೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮುನ್ನಡೆಸಿದರು. ಈ ಪರೇಡ್ನಲ್ಲಿ ಫ್ರೆಂಚ್ ದೇಶದ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ವಿಕಸಿತ ಭಾರತ ಮತ್ತು ಭಾರತ ಲೋಕತಂತ್ರ ಸಿ ಮಾತೃಕಾ. ವಿಕಸಿತ ಭಾರತ್ ಆ್ಯಂಡ್ ಭಾರತ್ ಲೋಕತಂತ್ರ ಕಿ ಮಾತೃಕಾ ಎಂಬ ಅವಳಿ ವಿಷಯಗಳ ಆಧಾರದ ಮೇಲೆ ಈ ವರ್ಷದ ಮೆರವಣಿಗೆಯಲ್ಲಿ 13,000 ಮಂದಿ ವಿಶೇಷ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ವಿಶೇಷತೆ ಏನೆಂದರೆ, ಎಲ್ಲ ವರ್ಗದ ಜನರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿತ್ತು. ನಾರಿ ಶಕ್ತಿ. 75ನೇ ಗಣರಾಜ್ಯೋತ್ಸವದಲ್ಲಿ ಮೊದಲ ಬಾರಿಗೆ 100ಕ್ಕೂ ಹೆಚ್ಚು ಮಹಿಳಾ ಕಲಾವಿದರು ಭಾರತೀಯ ಸಂಗೀತ ವಾದ್ಯವಾದ ಶಂಖ್, ನಾದಸ್ವರ, ನಗಾದ ಇತ್ಯಾದಿಗಳನ್ನು ನುಡಿಸುವ ಮೂಲಕ ಮೆರವಣಿಗೆ ಆರಂಭವಾಯಿತು. ಎಲ್ಲ ಮಹಿಳೆಯರು 3 ಪಡೆಗಳ ತುಕಡಿಯ ಭಾಗವಹಿಸುವಿಕೆ. ಮಹಿಳಾ ಪೈಲಟ್ಗಳು ನಾರಿ ಶಕ್ತಿಯನ್ನು ಪ್ರತಿನಿಧಿಸುವ ಫ್ಲೈ-ಪಾಸ್ಟ್ ಸಮಯದಲ್ಲಿ ಪ್ರೇಕ್ಷಕರು ಆಕರ್ಷಿತರಾದರು. ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆಗಳ ಸಿಎಎಫ್ ತುಕಡಿಗಳು ಮಹಿಳಾ ಸಿಬ್ಬಂದಿಗಳು ಒಳಗೊಂಡಿದ್ದವು. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಮೆರವಣಿಗೆ ಆರಂಭ. ನೋಡಿ ಫ್ರೆಂಡ್ಸ್, ನೀವೇ ನೋಡ್ಕೊಳ್ಳಿ, ಸ್ಟಾಪ್ ಮಾಡಿ. ಇಂಪಾರ್ಟೆಂಟ್ ಅಷ್ಟೇ ಹೇಳ್ತೀನಿ ನಾನು. ರಾಷ್ಟ್ರಪತಿ ಅಂಗರಕ್ಷಕ. ಭಾರತೀಯ ಸೇನೆಯ ಅತ್ಯಂತ ಹಳೆಯ ರೆಜಿಮೆಂಟ್ ಆಗಿದೆ. ಅಂಗರಕ್ಷಕ 1773ರಲ್ಲಿ ರಚನೆಯಾಗಿದ್ದು 250 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದೆ. 75ನೇ ಗಣರಾಜ್ಯೋತ್ಸವದಲ್ಲಿ ರಾಷ್ಟ್ರಪತಿಗಳಿಗೆ 40 ವರ್ಷಗಳ ನಂತರ ಬೆಂಗಾವಲು ನೀಡಿದೆ. ರಾಷ್ಟ್ರಪತಿಗಳಿಂದ ಗೌರವ ವಂದನೆ ಸ್ವೀಕಾರ. ಗಣರಾಜ್ಯೋತ್ಸವ ಕರ್ತವ್ಯ ಪಥದಲ್ಲಿ ಪರೇಡ್ ನೇತೃತ್ವ. ಪರೇಡ್ ನೇತೃತ್ವವನ್ನು ಪರೇಡ್ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಭವಾನಿ ಕುಮಾರ್ ಮತ್ತು ದೆಹಲಿ ಪ್ರದೇಶದ ಜನರಲ್ ಆಫೀಸರ್ ಕಮಾಂಡಿಂಗ್ 2ನೇ ತಲೆಮಾರಿನ ಸೇನಾ ಅಧಿಕಾರಿ, ಕೇಂದ್ರ ಕಚೇರಿ ದೆಹಲಿಯಾದ ಚೀಫ್ ಆಫ್ ಸ್ಟಾಫ್ ಮೇಜರ್ ಜನರಲ್ ಸುಮಿತ್ರಾ ಅವರು ಪರೇಡ್ನಲ್ಲಿ ಸೆಕೆಂಡ್ ಇನ್ ಕಮಾಂಡ್ ಆಗಿ ನೇತೃತ್ವ ವಹಿಸಿದರು. ಪರೇಡ್ನಲ್ಲಿ ಭಾಗವಹಿಸಿದ ಭಾರತೀಯ ಸೇನಾ ತುಕಡಿಗಳು. 75ನೇ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗವಹಿಸಿದ ಮೊದಲ ಸೇನಾ ತುಕಡಿ ಅಶ್ವದಳ. ಭಾರತದ ಮೊದಲ ಸೇನಾ ತುಕಡಿಯು ಮೇಜರ್ ಯಶ್ದೀಪ್ ಅಹ್ಲೂವಾಲಿಯ ನೇತೃತ್ವದ 61 ಅಶ್ವದಳವಾಗಿತ್ತು. ಈ ಅಶ್ವದಳವು 1953ರಲ್ಲಿ ರಚನೆಯಾಗಿದ್ದು, 61 ಸೈನ್ಯವು ಎಲ್ಲ ರಾಜ್ಯ ಕುದುರೆ ಸವಾರಿ ಘಟಕದ ಸಮ್ಮೇಳನದೊಂದಿಗೆ ವಿಶ್ವದ ಏಕೈಕ ಸಕ್ರಿಯ ಕುದುರೆ ಅಶ್ವದಳ ರೆಜಿಮೆಂಟ್ ಆಗಿದೆ. ಪರೇಡ್ನಲ್ಲಿ ಭಾಗವಹಿಸಿದ ನಂತರ ತುಕಡಿಗಳು ಮತ್ತು 3 ಸೇನಾಪಡೆಗಳ ಮಹಿಳಾ ತುಕಡಿಗಳು. ಕ್ಯಾಪ್ಟನ್ ಸಂಧ್ಯಾ ನೇತೃತ್ವ. ಮೊದಲ ಬಾರಿಗೆ ಕರ್ತವ್ಯ ಪಥದಲ್ಲಿ ಮಿಲಿಟರಿ ಪೊಲೀಸ್ ಕ್ಯಾಪ್ಟನ್ ಸಂಧ್ಯಾ ಅವರ ನೇತೃತ್ವದಲ್ಲಿ ಎಲ್ಲ ಮಹಿಳಾ 3 ಸೇನಾ ಪಡೆಗಳ ತುಕಡಿಗಳು ಕರ್ತವ್ಯ ಪಥದಲ್ಲಿ ಮೊದಲ ಬಾರಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಮೇಜರ್ ಸೃಷ್ಟಿ ಕುಲ್ಲೂರ್ ನೇತೃತ್ವದ ಮಹಿಳಾ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವಾ ತಂಡಗಳು ಭಾಗವಹಿಸಿದವು. ಅದೇ ರೀತಿಯಾಗಿ
ನೌಕಾಪಡೆ ತುಕಡಿಗಳು ಭಾರತೀಯ ವಾಯುಪಡೆ ತುಕಡಿಗಳು ಆಗಿರುವಂಥ ಸ್ಕ್ವಾಡ್ರನ್ ಲೀಡರ್ ರಶ್ಮಿ ಠಾಕೂರ್ ನೇತೃತ್ವ ವಹಿಸಿದರು. ಭಾರತೀಯ ವಾಯುಪಡೆಯು ಸ್ಕ್ವಾಡ್ರನ್ ಲೀಡರ್ ರಶ್ಮಿ ಠಾಕೂರ್ ನೇತೃತ್ವದಲ್ಲಿ 144 ಏರ್ಮೆನ್ ಮತ್ತು 4 ಅಧಿಕಾರಿಗಳನ್ನು ಒಳಗೊಂಡ ಮೆರವಣಿಗೆಯು ಪರೇಡ್ನಲ್ಲಿ ಸಾಗಿತು. ನಾರಿ ಶಕ್ತಿ ಪ್ರದರ್ಶಿಸಿದ ನೌಕಾಪಡೆಯ ಸ್ತಬ್ಧಚಿತ್ರ. ನಾರಿ ಶಕ್ತಿ ಸ್ವದೇಶೀಕರಣದ ಮೂಲಕ ಸಾಗರದಾದ್ಯಂತ ಸಮುದ್ರ ಶಕ್ತಿ ಧ್ಯೇಯವಾಕ್ಯವನ್ನು ಚಿತ್ರಿಸುವ ನೌಕಾ ಸ್ತಬ್ಧಚಿತ್ರ ಅದರ ನಂತರ ಹಿಂಬಾಲಿಸಿತು. ಟ್ಯಾಬ್ಲೋ ಮೊದಲ ಭಾಗ. ಟ್ಯಾಬ್ಲೋ ಮೊದಲ ಭಾಗವು ಭಾರತೀಯ ನೌಕಾಪಡೆಯ ಮಹಿಳೆಯರನ್ನು ಎಲ್ಲ ಪಾತ್ರಗಳಲ್ಲಿ ಮತ್ತು ನೌಕಾಪಡೆಯಾದ್ಯಂತ ಎಲ್ಲ ಶ್ರೇಣಿಗಳಲ್ಲಿ ಪ್ರದರ್ಶಿಸಲಾಗುತ್ತದೆ. ಟ್ಯಾಬ್ಲೋನ ಎರಡನೇ ಭಾಗ ಸ್ವದೇಶಿ ನಿರ್ಮಿತ ವಿಮಾನವಾಹಕ ನೌಕೆಯಾದ INS ವಿಕ್ರಾಂತ್ ಅನ್ನು ಚಿತ್ರಿಸುತ್ತದೆ. ಈ ಮೂಲಕ ಇದು ಯುದ್ಧ ವಿಮಾನಗಳನ್ನು ಹೆಲಿಕಾಪ್ಟರ್ಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯ ಮಹಿಳೆಯರ ಸಾಮರ್ಥ್ಯಕ್ಕೆ ಹೋಲಿಸಲಾಗಿದೆ. ಭಾರತೀಯ ವಾಯುಪಡೆಯ ಸ್ತಬ್ಧಚಿತ್ರ. IAF ಟ್ಯಾಬ್ಲೋ. ಭಾರತೀಯ ವಾಯುಪಡೆಯ ಸೇನೆ ಸಕ್ಷಮ್, ಸಶಕ್ತ, ಆತ್ಮನಿರ್ಭಯ. ಭಾರತ ವಾಯುಸೇನಾ ಸಕ್ಷಮ್, ಸಶಕ್ತ, ಆತ್ಮನಿರ್ಭಯ ಎಂಬ ಧ್ಯೇಯವಾಕ್ಯದ ಸ್ತಬ್ಧಚಿತ್ರವು ವಾಯುಪಡೆಯ ತುಕಡಿಯನ್ನು ಹಿಂಬಾಲಿಸಿತು. ಈ ಟ್ಯಾಬ್ಲೋವು ಲಘು ಯುದ್ಧವಿಮಾನ ತೇಜಸ್ ಮತ್ತು Su-30 IOR ಮೇಲೆ ಹಾರುತ್ತಿರುವುದನ್ನು, C-295 ಸಾರಿಗೆ ವಿಮಾನವನ್ನು ಕಾಕ್ಪಿಟ್ನಲ್ಲಿ ಮಹಿಳಾ ವಿಮಾನ ಸಿಬ್ಬಂದಿ ಹಾರಿಸುತ್ತಿರುವುದನ್ನು ಟ್ಯಾಬ್ಲೋವು ಪ್ರದರ್ಶಿಸಿತು. ಟ್ಯಾಬ್ಲೋ ಮೇಲೆ ಇರಿಸಲಾದ GSAT-7A ತನ್ನ ಕಾರ್ಯಾಚರಣೆಯನ್ನು ಭಾರತೀಯ ವಾಯುಪಡೆಯ ಬಾಹ್ಯಾಕಾಶ ತಂತ್ರಜ್ಞಾನ ಸಂಶೋಧನೆ ಪ್ರತಿನಿಧಿಸುತ್ತದೆ. ಭಾರತೀಯ ವಾಯುಪಡೆಯು ಗಡಿಯೊಳಗೆ ಮತ್ತು ಗಡಿಯಾದ್ಯಂತ ಮಾನವೀಯ ನೆರವು ನೀಡುವಲ್ಲಿ ಮುಂಚೂಣಿಯಲ್ಲಿದೆ ಎಂದು ಟ್ಯಾಬ್ಲೋ ತೋರಿಸಿತು. ಪರೇಡ್ನಲ್ಲಿ ಭಾಗವಹಿಸಿದ ಅತ್ಯುನ್ನತ ಶೌರ್ಯ ಪ್ರಶಸ್ತಿ ವಿಜೇತರು. ಶೌರ್ಯ ಪ್ರಶಸ್ತಿ ಭಾಜನರಾದ ಪರಮವೀರ ಚಕ್ರ ವಿಜೇತ ಸುಬೇದಾರ್ ಮೇಜರ್ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ಸುಬೇದಾರ್ ಮೇಜರ್ ಸಂಜಯ್ ಕುಮಾರ್ ಮತ್ತು ಅಶೋಕ್ ಚಕ್ರ ವಿಜೇತ ಮೇಜರ್ ಜನರಲ್ C. ಪಿತಾವಲ್ ನೇತೃತ್ವ ವಹಿಸಿದರು. ಕುಮಾರ್ ಲೆಫ್ಟಿನೆಂಟ್ ಕರ್ನಲ್ ಆಗಿರುವಂಥ ಜೈರಾಮ್ ಸಿಂಗ್ ಅವರು ಪರೇಡ್ನಲ್ಲಿ ಅನುಸರಿಸಿದರು. ಪರೇಡ್ನಲ್ಲಿ ಭಾಗವಹಿಸಿದ ಫ್ರೆಂಚ್ ತುಕಡಿಗಳು. ಮತ್ತು ಇದೇ ರೀತಿಯಾಗಿ ಮೆರವಣಿಗೆಯಲ್ಲಿ DRDO ಸ್ತಬ್ಧಚಿತ್ರವು ಮತ್ತು ಸಲಕರಣೆಗಳ ಪ್ರದರ್ಶನ. DRDO ಟ್ಯಾಬ್ಲೋ ಎಕ್ವಿಪ್ಮೆಂಟ್. ಮೆರವಣಿಗೆಯ DRDO ಅಭಿವೃದ್ಧಿಪಡಿಸಿದ ಹಲವು ನಿರ್ಣಾಯಕ ವ್ಯವಸ್ಥೆಗಳು ತಂತ್ರಜ್ಞಾನ ಪ್ರದರ್ಶಿಸಲಾಗುತ್ತದೆ. ಆತ್ಮನಿರ್ಭಯದ ಸಕ್ರಿಯಗೊಳಿಸುವಿಕೆಯಾಗಿ ರಕ್ಷಣಾ ಸಂಶೋಧನೆಯ ಪ್ರಮುಖ ಕೇಂದ್ರಗಳಲ್ಲಿ DRDO ಮಹಿಳಾ ವಿಜ್ಞಾನಿಗಳಲ್ಲಿ ಅಮೂಲ್ಯ ಕೊಡುಗೆ ಗಮನಾರ್ಹವಾಗಿದೆ. DRDO ಸ್ತಬ್ಧಚಿತ್ರವು ಭೂಮಿ, ಗಾಳಿ, ಸಮುದ್ರ, ಸೈಬರ್, ಬಾಹ್ಯಾಕಾಶ ಎಲ್ಲ 5 ಆಯಾಮಗಳಲ್ಲಿ ರಕ್ಷಣಾ ಕವಚವನ್ನು ಒದಗಿಸುವ ಮೂಲಕ ರಾಷ್ಟ್ರವನ್ನು ರಕ್ಷಿಸುವಲ್ಲಿ ಮಹಿಳಾ ಶಕ್ತಿ ವುಮೆನ್ ಪವರ್ ಇನ್ ಪ್ರೊಟೆಕ್ಟಿಂಗ್ ದ ನೇಷನ್ ವಿಲ್ ಶೋಕೇಸ್ ಇಂಡಿಯಾಸ್ ಡಿಫೆನ್ಸ್ ಶೀಲ್ಡ್ ಅಕ್ರಾಸ್ ಆಲ್ 5 ಡೈಮೆನ್ಷನ್ಸ್ ಲ್ಯಾಂಡ್, ಏರ್, ಸೀ, ಸೈಬರ್ ಆ್ಯಂಡ್ ಸ್ಪೇಸ್ ಎಂಬ ಧ್ಯೇಯವಾಕ್ಯವನ್ನು ಮೊದಲು ಆಧರಿಸಿತು. ರಕ್ಷಣಾ R ಮತ್ತು D ಯಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನು ಟ್ಯಾಬ್ಲೋದಲ್ಲಿ ಪ್ರಮುಖವಾಗಿ ಹೈಲೈಟ್ ಮಾಡಲಾಯಿತು. ಅತ್ಯುತ್ತಮ ವಿಜ್ಞಾನಿ ಶ್ರೀಮತಿ ಸುನೀತಾ ದೇವಿ ಚಿನ್ನಾ ಅವರು ನಿಯೋಜಿತ ಕಮಾಂಡರ್ ಆಗಿದ್ದರು. ಈ ಸ್ತಬ್ಧಚಿತ್ರವು ಮ್ಯಾನ್ ಪೋರ್ಟಲ್ನಲ್ಲಿ ಆಂಟಿ-ಟ್ಯಾಂಕ್ ಗೈಡೆಡ್ ಮಿಸೈಲ್, ಉಪಗ್ರಹ ವಿರೋಧಿ
ಕ್ಷಿಪಣಿ ಅಗ್ನಿ 5 ಮೇಲೆಯಿಂದ ಮೇಲೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅತಿ ಕಡಿಮೆ ವ್ಯಾಪ್ತಿಯ ವಾಯು ರಕ್ಷಣೆ ವ್ಯವಸ್ಥೆ. ನೌಕಾ ವಿರೋಧಿ ಒಳಗಳು ಸಣ್ಣ ಶ್ರೇಣಿ ಮತ್ತು ಟ್ಯಾಂಕ್ ವಿರೋಧ ಮಾರ್ಗದರ್ಶಿ ಕ್ಷಿಪಣಿ ಹೆಲೆನಾ. ತ್ವರಿತ ಪತ್ರಿಕೆ ಮೇಲಿಂದ ವಾಯು ಕ್ಷಿಪಣಿ ಅಸ್ತ್ರ ಕ್ಷಿಪಣಿ ಲಘು ಯುದ್ಧ ವಿಮಾನ ತೇಜಸ್. ಸಕ್ರಿಯ ಎಲೆಕ್ಟ್ರಾನಿಕ್ ಸ್ಕ್ಯಾನ್ಡ್ ಅರೆ ರಾಡಾರ್. ಉತ್ತಮ ಸುಧಾರಿತ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಶಕ್ತಿ ಸೈಬರ್ ಸೆಕ್ಯುರಿಟಿ ಸಿಸ್ಟಮ್ ಕಮಾಂಡ್ ಕಂಟ್ರೋಲ್ ಸಿಸ್ಟಮ್ ಮತ್ತು ಸೆಮಿಕಂಡಕ್ಟರ್ ಫ್ಯಾಬ್ರಿಕೇಶನ್ ಫೆಸಿಲಿಟಿಗಳನ್ನು ಒಳಗೊಂಡಿತ್ತು. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾರತೀಯ ಕರಾವಳಿ ರಕ್ಷಣಾ ಪಡೆಯ ವಹಿಸಿದವರು ಅಸಿಸ್ಟೆಂಟ್ ಕಮಾಂಡೆಂಟ್ ಚುನೌತಿ ಶರ್ಮಾ. ಭಾರತೀಯ ಕೋಸ್ಟ್ ಗಾರ್ಡ್ ತುಕಡಿಯನ್ನು ಅಸಿಸ್ಟೆಂಟ್ ಕಮಾಂಡೆಂಟ್ ಚುನೌತಿ ಶರ್ಮಾ ಅವರ ನೇತೃತ್ವದಲ್ಲಿ ಮುನ್ನಡೆಸಲಾಯಿತು. ಭಾರತೀಯ ಕರಾವಳಿ ಪಡೆಯ ರಕ್ಷಣಾ ಪಡೆಯು 154 ಹಡಗುಗಳು ಮತ್ತು 78 ವಿಮಾನಗಳು ನೌಕಾಪಡೆಗಳೊಂದಿಗೆ ಸಮುದ್ರದಲ್ಲಿ ಮತ್ತು ಅಪಾಯಗಳನ್ನು ಎದುರಿಸಲು ಸಮರ್ಥವಾಗಿದೆ. ಇದು 4.6 ಮಿಲಿಯನ್ ಚದರ ಕಿಲೋಮೀಟರ್ ಪ್ರದೇಶದ ಸಾಗರದಲ್ಲಿ ಕಣ್ಗಾವಲು ಮತ್ತು ಪರಿಹಾರ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ನೋಡಲ್ ಏಜೆನ್ಸಿಯಾಗಿದೆ. ಕೇಂದ್ರ ರಕ್ಷಣಾ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಐಸಿಜಿಎ 1977 ಫೆಬ್ರವರಿ 10 ರಂದು ಸ್ಥಾಪನೆಯಾದ 1978 ರಂದು ಕರಾವಳಿ ಪಡೆಯ ಕಾಯ್ದೆಯನ್ವಯ 1978 ರ ಆಗಸ್ಟ್ 18 ರಿಂದ ಕಾರ್ಯನಿರ್ವಹಿಸುತ್ತಿದೆ. ರಾಕೇಶ್ ಪಾಲ್ ಅವರು ಐಸಿಜೆಯ 25ನೇ ಡೈರೆಕ್ಟರ್ ಜನರಲ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರ. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಶೌರ್ಯ, ಕಲೆ ಮತ್ತು ಸಂಸ್ಕೃತಿ, ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಸಾಮಾಜಿಕ ಸೇವೆ ಕ್ಷೇತ್ರಗಳಲ್ಲಿ ಅಸಾಧಾರಣ ಸಾಮರ್ಥ್ಯ ಮತ್ತು ಅತ್ಯುತ್ತಮ ಸಾಧನೆ ಹೊಂದಿರುವ ಮಕ್ಕಳಿಗೆ ನೀಡಲಾಗಿದ್ದು, ಈ ಪ್ರಶಸ್ತಿ ವಿಜೇತ ಬಾಲಕರು ತೆರೆದ ಜೀಪ್ನಲ್ಲಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿದರು. ಪ್ರಧಾನಮಂತ್ರಿ ರಾಷ್ಟ್ರೀಯ ಬಾಲ ಪುರಸ್ಕಾರಕ್ಕೆ ಕರ್ನಾಟಕದ ಚಾರ್ವಿ. ಇದು ನೋಡಿ ಫ್ರೆಂಡ್ಸ್, ಚಾರ್ವಿ ಚೆಸ್ ಆಟಗಾರ್ತಿ. ಯಾವ ಆಟಗಾರ ಅಂತ ಕೇಳ್ತಾರೆ ಕ್ವಶನು, ನೋಡ್ಕೊಳ್ಳಿ ಯಾರು ಆಟಗಾರ ಅಂತ. ಭಾಜನರಾಗಿದ್ದರು. ಕೇಂದ್ರ ಮಹಿಳಾ ಮಕ್ಕಳ ಅಭಿವೃದ್ಧಿ ಸಚಿವಾಲಯ ವತಿಯಿಂದ ಈ ಪ್ರಶಸ್ತಿ ನೀಡಲಾಗುತ್ತದೆ. ರಾಜ್ಯೋತ್ಸವದ ಸ್ತಬ್ಧಚಿತ್ರ ಆಯ್ಕೆ. ಕೇಂದ್ರ ರಕ್ಷಣಾ ಸಚಿವಾಲಯದ ವತಿಯಿಂದ ಪ್ರತಿ ವರ್ಷ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಂದ ಸ್ಥಿರವಾದ ಸ್ತಬ್ಧಚಿತ್ರಗಳ ಆಯ್ಕೆ ಬಗ್ಗೆ ನಿರ್ಧಾರವಾಗುತ್ತದೆ. 2024 ರ ಸ್ತಬ್ಧಚಿತ್ರವು ಪ್ರಮುಖ ಥೀಮ್ ಪ್ರಜಾಪ್ರಭುತ್ವದ ತಾಯಿ ಭಾರತ. ಸ್ತಬ್ಧಚಿತ್ರಗಳ ವರ್ತಮಾನ ಮೇಲೆ ಗರಿಷ್ಠ 12 ಕಲಾವಿದರು ಇರಬಹುದು. 2024 ರ ಮೊದಲ ಬಾರಿ ಸ್ತಬ್ಧಚಿತ್ರಗಳಲ್ಲಿ ಇಡೀ ಬೆಳಕಿನ ವ್ಯವಸ್ಥೆ, ರೋಬೋಟಿಕ್ ಉಪಕರಣಗಳು, 4K ಪರದೆಗಳನ್ನು ಬಳಸಬೇಕು ಎಂದು ಸುತ್ತೋಲೆ ಹೊರಡಿಸಿತು. ಎನ್ಸಿಸಿಯ ತಂಡದ ಕವಾಯತು. ಮಹಿಳಾ ಅಧಿಕಾರಿಗಳ ನೇತೃತ್ವ. ಎನ್ಸಿಸಿಯ ವಿವಿಧ ತುಕಡಿಗಳು ಮಹಿಳಾ ಪ್ರಾತಿನಿಧ್ಯಕ್ಕೆ ಸಾಕ್ಷಿಯಾಗಿದ್ದವು. ಹೆಣ್ಣು ಮಕ್ಕಳ 3 ಪಡೆಗಳ ತಂಡ ಕವಾಯತ್ ನೇತೃತ್ವ. ಉತ್ತರ ಪ್ರದೇಶದ ನಿರ್ದೇಶನಾಲಯ ಹಿರಿಯ ಅಧಿಕಾರಿ ತನು ತೇವಾಟಿಯಾ 148 ಕೆಡೆಟ್ಗಳನ್ನು ಒಳಗೊಂಡ ಬಾಲಕಿಯರ ತಂಡದ ನೇತೃತ್ವ. ಕರ್ನಾಟಕ ಮತ್ತು ಗೋವಾ ನಿರ್ದೇಶನಾಲಯದ ಹಿರಿಯ ಅಧಿಕಾರಿ ಪುಣ್ಯ ಪೊನ್ನಮ್ಮ. ಎನ್ಸಿಸಿ ಬ್ಯಾಂಡ್ನಲ್ಲಿ ಎಲ್ಲ ಬಾಲಕಿಯರ ಪ್ರಾತಿನಿಧ್ಯವೂ ಇರುತ್ತದೆ. ಬಿರ್ಲಾ ಬಾಲಿಕಾ ವಿದ್ಯಾಪೀಠದ ಪಿಲಿಕುನಿ, ರಾಜಸ್ಥಾನ್ ಮತ್ತು ಈಶಾನ್ಯ ಪ್ರದೇಶದ ಹುಡುಗಿಯರನ್ನು ಒಳಗೊಂಡ ಸಂಯೋಜಿತ ಬಾಂಡನ್ನು ಹಿರಿಯ ಅಂಡರ್ ಆಫೀಸರ್ ಯಶ್ವಿಕಾ ಗೌರ್ ಅವರು ಅಂಕಿತಾ ಶರ್ಮಾ ನೇತೃತ್ವ ವಹಿಸಿದರು. ಅದೇ ರೀತಿಯಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಚುನಾಯಿತ ಪ್ರತಿನಿಧಿಗಳ ಉಪಸ್ಥಿತಿ. ಗುರುತಿಸಲ್ಪಟ್ಟ 75ನೇ ಗಣರಾಜ್ಯೋತ್ಸವದ ಆಚರಣೆಗಳು. ದೇಶದ 75ನೇ ಗಣರಾಜ್ಯೋತ್ಸವವನ್ನು ಭಾರತ ಪ್ರಜಾಪ್ರಭುತ್ವದ ತಾಯಿ ಮತ್ತು ವಿಕಸಿತ ಭಾರತ ಎಂಬ ಧ್ಯೇಯಗಳೊಂದಿಗೆ ಆಚರಿಸುತ್ತಿದ್ದು,
ಈ ಸಂದರ್ಭದಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು ಸುಮಾರು 400 ಮಂದಿ ಚುನಾಯಿತ ಪ್ರತಿನಿಧಿಗಳನ್ನು 75 ಗಣರಾಜ್ಯೋತ್ಸವಕ್ಕೆ ವಿಶೇಷ ಅತಿಥಿಗಳಾಗಿ ಆಹ್ವಾನಿಸಲಾಗಿತ್ತು. ಕೇಂದ್ರದ ಪಂಚಾಯತ್ ರಾಜ್ ಸಚಿವ ಗಿರಿರಾಜ್ ಸಿಂಗ್ ಮತ್ತು ಪಂಚಾಯತ್ ರಾಜ್ ರಾಜ್ಯ ಸಚಿವರಾದ ಕಪಿಲ್ ಮೋರೇಶ್ವರ್ ಪಾಟೀಲ್ ರವರು ಜನಪ್ರತಿನಿಧಿಗಳನ್ನು ಸನ್ಮಾನಿಸಿದರು. 75ನೇ ಗಣರಾಜ್ಯೋತ್ಸವದ ಸಮಾರಂಭವು LSDG ಗಳ 9 ಗುರುತಿಸಲಾದ ವಿಷಯಾಧಾರಿತ ಕ್ಷೇತ್ರಗಳಲ್ಲಿ ಬದಲಾವಣೆಯ ವಾಸ್ತುಶಿಲ್ಪಿಗಳಾದ ತಮ್ಮ ಪಾತ್ರವನ್ನು ಅಳವಡಿಸಿಕೊಳ್ಳಲು ಪಂಚಾಯತ್ ಪ್ರತಿನಿಧಿಗಳನ್ನು ಪ್ರೇರೇಪಿಸುವ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಸಚಿವ ಸನ್ಮಾನಿತರು ಉದ್ದೇಶಿಸಿ ಕರೆ ನೀಡಿದರು. ಅದೇ ರೀತಿಯಾಗಿ ನಾಗಾ ಕ್ಷಿಪಣಿ ವ್ಯವಸ್ಥೆಯ ಮುಂದಾಳತ್ವ ವಹಿಸಿದ ಅಭಯ್ ಪಂಡಿತ್ 2024ರ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಸ್ವದೇಶಿ ನಿರ್ಮಿತ ನಾಗಾ ಕ್ಷಿಪಣಿಯ ಮುಂದಾಳತ್ವವನ್ನು ಕನ್ನಡಿಗರಾದ ಕ್ಯಾಪ್ಟನ್ ಅಭಯ್ ಪಂಡಿತ್ ರವರು ಮುಂದಾಳತ್ವ ವಹಿಸಿದರು. ಅದೇ ರೀತಿಯಾಗಿ ಭೂಸೇನೆಯ ನಾರಿಶಕ್ತಿ ತಂಡದ ಮುಂದಾಳತ್ವ ವಹಿಸಿದವರು ಕ್ಯಾಪ್ಟನ್ ಶರಣ್ ರಾವ್ ಎಚ್. ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಮೂಡಬಿದ್ರೆಯ ಆಳ್ವಾಸ್ ಕಾಲೇಜಿನಲ್ಲಿ ಹಿರಿಯ ವಿದ್ಯಾರ್ಥಿನಿ ಕ್ಯಾಪ್ಟನ್ ಶರಣ್ಯರಾವ್ ಎಚ್. ಅವರು ದೆಹಲಿಯ ಕರ್ತವ್ಯ ಪಥದಲ್ಲಿ ಭೂಸೇನೆಯ ನಾರಿ ಶಕ್ತಿ ತಂಡವನ್ನು ಮುನ್ನಡೆಸುವುದು ವಿಶೇಷವಾಗಿತ್ತು. ಅದೇ ರೀತಿಯಾಗಿ ಪರೇಡ್ನಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸಿದ ದಂಪತಿಗಳು. ಅದೇ ರೀತಿಯಾಗಿ ಯಶಸ್ವಿ ತಂಡದ ಚಂದ್ರಯಾನ-3 ಹೆಸರಿನ ಸಾಹಸ ಸಮಯ ಪ್ರದರ್ಶನದಲ್ಲಿ ಭಾಗವಹಿಸಿದ ಲಕ್ಷ್ಮೀ ಪಚ್ಚೇರ್. ಕರ್ತವ್ಯ ಪಥದಲ್ಲಿ ನಡೆದ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಬಾಗಲಕೋಟೆ ಜಿಲ್ಲೆಯ ಲಕ್ಷ್ಮೀ ಪಚ್ಚೇರ್ ಅವರು ಸಶಸ್ತ್ರ ಸೀಮಾ ಬಲ್ ತಂಡದ ಚಂದ್ರಯಾನ-3 ಹೆಸರಿನ ಸಾಹಸ ಸಮಯ ಪ್ರದರ್ಶನದಲ್ಲಿ ಭಾಗವಹಿಸಿದರು. ಯಶಸ್ವಿಯ ಡೇರ್ ಡೆವಿಲ್ಸ್ ತಂಡದಿಂದ ಚಂದ್ರಯಾನ-3 ರಾಕೆಟ್ ಪ್ರಕೃತಿ ಹಿಡಿದು ವಾಹನದಲ್ಲಿ ಸಾಹಸ ಪ್ರದರ್ಶನ ಕೈಗೊಳ್ಳಲಾಯಿತು. ಸಿಆರ್ಪಿಎಫ್ ಬ್ಯಾಂಡ್ನಿಂದ ದೇಶಕ್ಕೆ ಹೈ ರಕ್ಷಕ್ ಗೀತೆ. ಪಥಸಂಚಲನದಲ್ಲಿ ಫ್ರಾನ್ಸ್ ಸೇನೆ, ಸಿಆರ್ಪಿಎಫ್ ಮತ್ತು ದೆಹಲಿ ಪೊಲೀಸ್ ತುಕಡಿಗಳ ಮೆರವಣಿಗೆ, ಮಹಿಳಾ ಸಿಬ್ಬಂದಿ ನೇತೃತ್ವ. ಗಡಿ ಭದ್ರತೆ ಪಡೆ ಬಿಎಸ್ಎಫ್ ಅಸಿಸ್ಟೆಂಟ್ ಆಗಿರುವಂಥ ಮೋನಿಕಾ ಲಾಕ್ರಾ ನೇತೃತ್ವ ವಹಿಸಿದರು. ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಸಿಐಎಸ್ಎಫ್ ನೇತೃತ್ವ ವಹಿಸಿದವರು ತನ್ಮಯಿ ಮೊಹಂತಿ. ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಸಹಾಯಕ ಕಮಾಂಡೆಂಟ್ ಆಗಿರುವಂಥ ಮೇಘಾ ನಾಯರ್ ಅವರು ನೇತೃತ್ವ ವಹಿಸಿದರು. ಇಂಡೋ ಮತ್ತು ಟಿಬೆಟಿಯನ್ ಗಡಿ ಪೊಲೀಸ್ ಐಟಿಬಿಪಿ ಸಹಾಯಕ ಕಮಾಂಡೆಂಟ್ ಮೋನಿಕಾ ಶರ್ಮಾ ನೇತೃತ್ವ ವಹಿಸಿದರು. ಮತ್ತು ಸಶಸ್ತ್ರ ಸೀಮಾ ಬಲ್ ಎಸ್ಎಸ್ಬಿ ಉಪ ಕಮಾಂಡೆಂಟ್ ನ್ಯಾನ್ಸಿ ಸಿಂಗ್ಲಾ ಅವರು ನೇತೃತ್ವ ವಹಿಸಿದರು. ದೆಹಲಿ ಪೊಲೀಸ್ ನೇತೃತ್ವ ಹೆಚ್ಚುವರಿ ಉಪ ಪೊಲೀಸ್ ಆಯುಕ್ತ ಶ್ವೇತಾ ಕೆ. ಸುಗತನ್ ನೇತೃತ್ವ ವಹಿಸಿದರು. ಗಡಿ ಭದ್ರತಾ ಪಡೆಯ ಒಂಟಿ ತುಕಡಿಯ ನೇತೃತ್ವ ಡೆಪ್ಯೂಟಿ ಕಮಾಂಡೆಂಟ್ ಮನೋಹರ್ ಸಿಂಗ್ ಕಿಚ್ಚಿ. ಎರಡನೇ ಬಾರಿಗೆ ಮಹಿಳಾ ಒಂಟಿ ಸವಾರರು ತಮ್ಮ ಅಲಂಕೃತ ಒಂಟೆಗಳ ಮೇಲೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದೇ ರೀತಿಯಾಗಿ 75ನೇ ಗಣರಾಜ್ಯೋತ್ಸವದಲ್ಲಿ ಪ್ರದರ್ಶನಗೊಂಡ 16 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳ ಮತ್ತು 9 ವಿವಿಧ ಇಲಾಖೆಗಳ ಸ್ತಬ್ಧಚಿತ್ರಗಳು. ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯ ಸೃಜನಶೀಲತೆಯನ್ನು ಪ್ರದರ್ಶಿಸುವ 16 ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 9 ವಿವಿಧ ಸಚಿವಾಲಯಗಳ ಈ ಇಲಾಖೆ ಸಂಘಟನೆಗಳ ಸ್ತಬ್ಧಚಿತ್ರಗಳನ್ನು ಕರ್ತವ್ಯ ಪಥದಲ್ಲಿ ಮೆರವಣಿಗೆಯಲ್ಲಿ ಪ್ರದರ್ಶಿಸಲಾಯಿತು. ಹೇಗಪ್ಪ ಅಂದರೆ ಅರುಣಾಚಲ ಪ್ರದೇಶದ ಬುಗಾನ್ ಸಮುದಾಯ ಮೀಸಲು ವಿಕಸಿತ್ ಭಾರತ ಥೀಮ್ನಲ್ಲಿ ನಡೆಯಿತು ಟ್ಯಾಬ್ಲೋ. ಹರಿಯಾಣ ಮೇರಾ ಪರಿವಾರ್ ಮೇರಿ ಪೆಹಚಾನ್. ಅದೇ ರೀತಿಯಾಗಿ ಮಣಿಪುರ
ತಂಬಲ್ಗಿ ಲಾಂಗ್ಲಾ ಕಮಲದ ಎರೆಹುಳು. ಮಧ್ಯಪ್ರದೇಶವಾಗಿರುವಂಥ ಸ್ವಾವಲಂಬಿ ಮಹಿಳೆಯರು ವಿಕಸಿತ್ ಮಂತ್ರ. ಒಡಿಶಾ ವಿಕಸಿತ್ ಭಾರತನಲ್ಲಿ ಮಹಿಳಾ ಸಬಲೀಕರಣ. ಛತ್ತೀಸ್ಗಢ ಬಸ್ತರ್ ಮುರಿಯಾ ದರ್ಬಾರ್ನ ಆದಿಮ್ ಜನಸಂಘ್. ರಾಜಸ್ಥಾನ್ ವಿಕಸಿತ್ ಭಾರತ್ ಮುಖ್ಯ ಪಾದರೋ ಮಹಾರೆ ದೇಶ್. ಮಹಾರಾಷ್ಟ್ರ ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಸ್ಫೂರ್ತಿ ಛತ್ರಪತಿ ಶಿವಾಜಿ ಮಹಾರಾಜರು. ಆಂಧ್ರಪ್ರದೇಶದಲ್ಲಿ ಶಾಲಾ ಶಿಕ್ಷಣವನ್ನು ಪರಿವರ್ತಿಸುವ ಅದು ವಿದ್ಯಾರ್ಥಿಗಳನ್ನು ಜಾಗತಿಕವಾಗಿ ಸ್ಪರ್ಧಾತ್ಮಕರನ್ನಾಗಿ ಮಾಡುವುದು. ಅದೇ ರೀತಿಯಾಗಿ ಲಡಾಖ್ ವಿಕಸಿತ್ ಭಾರತ ಲಡಾಖ್ನ ಪ್ರಯಾಣದಲ್ಲಿ ಉದ್ಯೋಗಿಗಳ ಮೂಲಕ ಮಹಿಳೆಯರ ಸಬಲೀಕರಣ. ತಮಿಳುನಾಡು ಪ್ರಾಚೀನ ತಮಿಳುನಾಡಿನ ಕುಡುವಲೈ ವ್ಯವಸ್ಥೆ ಪ್ರಜಾಪ್ರಭುತ್ವದ ತಾಯಿ. ಗುಜರಾತ್ ಡೋಡೋ ಗುಜರಾತ್ನ ಗಡಿ ಪ್ರವಾಸೋದ್ಯಮದ ಜಾಗತಿಕ ಐಕಾನ್. ಮೇಘಾಲಯದ ಪ್ರವರ್ಧಮಾನದ ಬರುತ್ತಿರುವ ಪ್ರವಾಸೋದ್ಯಮ. ಜಾರ್ಖಂಡ್ನ ತಾಸರ್ ಸ್ಕಿಲ್. ಉತ್ತರ ಪ್ರದೇಶ ಅಯೋಧ್ಯೆ ವಿಕಸಿತ್ ಭಾರತ್ ಸಮೃದ್ಧಿ ವಿರಸತ್ ರಾಮ್ಲಲ್ಲಾ ಟ್ಯಾಬ್ಲೋ ಇತ್ತು. ಅದೇ ರೀತಿಯಾಗಿ ತೆಲಂಗಾಣದ ಟ್ಯಾಬ್ಲೋ ಏನಪ್ಪ ಅಂತಂದರೆ ತಳಮಟ್ಟದಲ್ಲಿ ಪ್ರಜಾಪ್ರಭುತ್ವ, ತೆಲಂಗಾಣದ ಸ್ವಾತಂತ್ರ್ಯ ಹೋರಾಟಗಾರರ ಪರಂಪರೆ. ಅದೇ ರೀತಿಯಾಗಿ ವಿವಿಧ ಸಚಿವಾಲಯಗಳು, ಇಲಾಖೆಗಳು, ಸಂಘಟನೆಗಳ 9 ಸ್ತಬ್ಧ ಚಿತ್ರಗಳು ಮತ್ತು ಅವುಗಳ ಧ್ಯೇಯವಾಕ್ಯಗಳು ಇದ್ದವು. ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಅದರ ಧ್ಯೇಯವಾಕ್ಯದೊಂದಿಗೆ ಚಂದ್ರಯಾನ-3 ಭಾರತೀಯ ಬಾಹ್ಯಾಕಾಶ ಇತಿಹಾಸದಲ್ಲಿ ಒಂದು ಸಾಹಸ. PSLV ರಾಕೆಟ್ ಚಂದ್ರಯಾನ ಲ್ಯಾಂಡರ್. ಪ್ರಕೃತಿ. ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ CSIR ನ ವೈಜ್ಞಾನಿಕ ಮಧ್ಯಸ್ಥಿಕೆಗಳ ಮೂಲಕ ನೇರಳೆ ಕ್ರಾಂತಿ. ಎಲೆಕ್ಟ್ರಿಕ್ ಮಾಹಿತಿ ತಂತ್ರಜ್ಞಾನ. 3ನೇದು ಸಾಮಾಜಿಕ ಸಬಲೀಕರಣಕ್ಕಾಗಿ ಜವಾಬ್ದಾರಿಯುತ AI. ಬಂದರುಗಳ ಶಿಪ್ಪಿಂಗ್ ಜಲಮಾರ್ಗಗಳ ಸಚಿವಾಲಯ ಸಾಗರಮಾಲಾ ಧ್ಯೇಯವಾಕ್ಯ. ಇಂಡೋ ಟಿಬೆಟಿನ್ ಗಡಿ ಪೊಲೀಸ್ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ವೈಬ್ರೆಂಟ್ ವಿಲೇಜಸ್. 6ನೇದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. G20 ಯಶಸ್ಸು. 2023ರ G20 18ರ ಸಭೆ ಆತಿಥ್ಯ ವಹಿಸಿದ್ದು ಭಾರತ. ಭಾರತದ ಕೇಂದ್ರ ಚುನಾವಣಾ ಆಯೋಗ ಅದರ ಧ್ಯೇಯವಾಕ್ಯದೊಂದಿಗೆ ಭಾರತ ಪ್ರಜಾಪ್ರಭುತ್ವದ ತಾಯಿ ಎಂದು ಆಚರಿಸಿತು. ಕೇಂದ್ರ ಲೋಕೋಪಯೋಗಿ ಇಲಾಖೆ. 8ನೇದು ಸೆಂಟ್ರಲ್ ವಿಕಸಿತ್ ಭಾರತ್ ಕಾ ಪಾಟಿಂಬೆಂಬ್. 9ನೇದು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಭಾರತದ ಪ್ರಜಾಪ್ರಭುತ್ವದ ತಾಯಿ. 75ನೇ ಗಣರಾಜ್ಯೋತ್ಸವದ ಸ್ತಬ್ಧಚಿತ್ರಗಳ ಪ್ರಶಸ್ತಿಗಳು 2024 ಜನವರಿ 26ರಂದು ಜರುಗಿದ 75ನೇ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಕರ್ತವ್ಯ ಪಥದಲ್ಲಿ ನಡೆದ ಪಥಸಂಚಲನದಲ್ಲಿ ದೇಶದ ಸಂಸ್ಕೃತಿ ಮತ್ತು ಪರಂಪರೆ, ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯನ್ನು ಬಿಂಬಿಸುವ ಸ್ತಬ್ಧಚಿತ್ರಗಳು ಪ್ರದರ್ಶನಗೊಂಡವು. 2024ನೇ ಸಾಲಿನ ಗಣರಾಜ್ಯೋತ್ಸವದಲ್ಲಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಒಟ್ಟು 16 ಸ್ತಬ್ಧಚಿತ್ರಗಳು ಹಾಗೂ ವಿವಿಧ ಸಚಿವಾಲಯಗಳ 9 ಸ್ತಬ್ಧಚಿತ್ರಗಳು ಪ್ರದರ್ಶನಗೊಂಡವು. ಈ ಸ್ತಬ್ಧಚಿತ್ರಗಳ ಅತ್ಯುತ್ತಮವಾದ ಸ್ತಬ್ಧಚಿತ್ರವನ್ನು ತೀರ್ಪುಗಾರರ ವಿಭಾಗ ಮತ್ತು ಮೈ ಮತ್ತು ಗೌನಲ್ಲಿ ಆನ್ಲೈನ್ ಮತದಾನ ಮೂಲಕ 2 ವಿಭಾಗಗಳಲ್ಲಿ ಮಾಡಲಾಗಿತ್ತು. ತೀರ್ಪುಗಾರರ ವಿಭಾಗದಿಂದ ಪ್ರಥಮ ಸ್ಥಾನ ಪಡೆದದ್ದು ಒಡಿಶಾ, 2ನೇ ಸ್ಥಾನ ಪಡೆದದ್ದು ಗುಜರಾತ್, 3ನೇ ಸ್ಥಾನ ಪಡೆದಂಥದ್ದು ತಮಿಳುನಾಡು. ಅದೇ ಆನ್ಲೈನ್ ವಿಭಾಗದಲ್ಲಿ ಗುಜರಾತ್ ಮೊದಲನೇ ಸ್ಥಾನ ಪಡೆದಿದೆ, 2ನೇ ಸ್ಥಾನ ಉತ್ತರ ಪ್ರದೇಶ, 3ನೇ ಸ್ಥಾನವನ್ನು ಆಂಧ್ರ ಪ್ರದೇಶವನ್ನು ಪಡೆದವು. ರಕ್ಷಣಾ ರಾಜ್ಯ ಅಜಯ್ ಭಟ್ ಅವರು ಅತ್ಯುತ್ತಮ ಸ್ತಬ್ಧಚಿತ್ರ ಮಾರ್ಚಿಂಗ್ ಕಂಟಿಂಜೆಂಟ್ಸ್ಗಳಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ತೀರ್ಪುಗಾರ ತಂಡದಿಂದ ಪ್ರಶಸ್ತಿಗೆ ಆಯ್ಕೆಯಾದ ಸ್ತಬ್ಧಚಿತ್ರಗಳಾದ ಒಡಿಶಾದ ರಾಜ್ಯದ ಸ್ತಬ್ಧಚಿತ್ರ ಘೋಷವಾಕ್ಯ ವಿಕಸಿತ್ ಭಾರತ್ನಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಕ್ಕಳ ಪ್ರಗತಿ. 2ನೇ ಸ್ಥಾನ ಗುಜರಾತ್ನ ಟ್ಯಾಬ್ಲೋ ಘೋಷವಾಕ್ಯ
ದೊಡ್ರೋ ಗುಜರಾತ್ನ ಗಡಿ ಪ್ರವಾಸೋದ್ಯಮದ ಜಾಗತಿಕ ಐಕಾನ್. 3ನೇ ಸ್ಥಾನ ತಮಿಳುನಾಡು ಟ್ಯಾಬ್ಲೋ ಘೋಷವಾಕ್ಯ ಪ್ರಾಚೀನ ತಮಿಳುನಾಡಿನ ಕುಡುಗೊಲೆ ವ್ಯವಸ್ಥೆ ಪ್ರಜಾಪ್ರಭುತ್ವದ ತಾಯಿ. ವಿವಿಧ ವಿಭಾಗಗಳಲ್ಲಿ 2024ರಲ್ಲಿ 75ನೇ ಗಣರಾಜ್ಯೋತ್ಸವ ಅತ್ಯುತ್ತಮ ಸ್ತಬ್ಧಚಿತ್ರಗಳ ಪ್ರಶಸ್ತಿಗೆ ಆಯ್ಕೆಯಾದ ಸ್ತಬ್ಧಚಿತ್ರಗಳು. ಉತ್ತಮ ಪಥಸಂಚಲನದ 3 ಪಡೆಗಳ ವಿಭಾಗ. ಸಿಖ್ ರೆಜಿಮೆಂಟ್ ಕಾಂಟಿಂಜೆಂಟ್. ಉತ್ತಮ ಪಥಸಂಚಲನ ಕೇಂದ್ರೀಯ ಸಶಸ್ತ್ರ ಪಡೆಗಳ ವಿಭಾಗ. ದೆಹಲಿ ಮಹಿಳಾ ಪೊಲೀಸ್ ಮಾರ್ಚಿಂಗ್ ಕಾಂಟಿಂಜೆಂಟ್. ಇದು ಭದ್ರತಾ ಪಡೆಗಳಲ್ಲಿ ಮಹಿಳೆಯರ ಪಾತ್ರ ಹೆಚ್ಚಾಗಿರುವುದನ್ನು ಗುರುತಿಸುವ ಸ್ತಬ್ಧಚಿತ್ರವಾಗಿತ್ತು. ಸಚಿವಾಲಯ, ಇಲಾಖೆಗಳು ಮತ್ತು ಸಂಘಟನೆಗಳ ವಿಭಾಗಗಳಲ್ಲಿ ಪ್ರಶಸ್ತಿಗೆ ಆಯ್ಕೆಯಾದ ಸ್ತಬ್ಧಚಿತ್ರಗಳು. ಅತ್ಯುತ್ತಮ ಸ್ತಬ್ಧಚಿತ್ರ ಕೇಂದ್ರೀಯ ಸಾಂಸ್ಕೃತಿಕ ಸಚಿವಾಲಯ ಘೋಷವಾಕ್ಯ ಭಾರತ ಪ್ರಜಾಪ್ರಭುತ್ವದ ತಾಯಿ. ಭಾರತ ಪ್ರಜಾಪ್ರಭುತ್ವದ ಪರಂಪರೆಯ ಆಚರಿಸುವುದು. ವಿಶೇಷತೆ ಪ್ರಶಸ್ತಿಗಳು. ಕೇಂದ್ರ ಲೋಕೋಪಯೋಗಿ ಇಲಾಖೆ CPWD ಸೆಂಟ್ರಲ್ ವಿಕಸಿತ್ ಭಾರತ್ ಕಾ ಪ್ರತಿಬಿಂಬ ಘೋಷವಾಕ್ಯದಲ್ಲಿ ಪ್ರದರ್ಶಿಸಲಾಯಿತು. ಅದೇ ರೀತಿಯಾಗಿ ಮೈ ಗೌರ್ಮೆಂಟ್ ವೆಬ್ ಪೇಜ್ನಲ್ಲಿ ನಡೆಸಿದ ಮತದಾನದಿಂದ ಆಯ್ಕೆಯಾದ ಜನಪ್ರಿಯ ಸ್ತಬ್ಧಚಿತ್ರಗಳು. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸ್ತಬ್ಧಚಿತ್ರಗಳಲ್ಲಿ ಮೊದಲನೇ 3 ಸ್ಥಾನ ಪಡೆದಂಥದ್ದು. ಅದರಲ್ಲಿ ಗುಜರಾತ್ ಟ್ಯಾಬ್ಲೋ ಮೊದಲ ಸ್ಥಾನದಲ್ಲಿತ್ತು. ಉತ್ತರ ಪ್ರದೇಶ 2ನೇ ಸ್ಥಾನ. ಆಂಧ್ರ ಪ್ರದೇಶ 3ನೇ ಸ್ಥಾನ. ಆಂಧ್ರ ಪ್ರದೇಶದ ಘೋಷವಾಕ್ಯ ಏನಪ್ಪ ಅಂತಂದರೆ, ಆಂಧ್ರ ಪ್ರದೇಶದಲ್ಲಿ ಶಾಲಾ ಶಿಕ್ಷಣ ಪರಿವರ್ತಿಸುವುದು, ವಿದ್ಯಾರ್ಥಿಗಳನ್ನು ಜಾಗತಿಕವಾಗಿ ಸ್ಪರ್ಧಾತ್ಮಕವಾಗಿ ಧ್ಯೇಯದ ಸ್ತಬ್ಧಚಿತ್ರವನ್ನು ಮಾಡುವುದು. ಅದೇ ರೀತಿಯಾಗಿ ವಿವಿಧ ವಿಭಾಗಗಳಲ್ಲಿ ಪ್ರಶಸ್ತಿಗೆ ಆಯ್ಕೆಯಾದ ಸ್ತಬ್ಧಚಿತ್ರಗಳು. ಉತ್ತಮ ಪಥಸಂಚಲನದಿಂದ 3 ಪಡೆಗಳ ವಿಭಾಗ. ರಾಜಪೂತಾನ ರೈಫಲ್ಸ್ ರೆಜಿಮೆಂಟಲ್ ಮಾರ್ಚಿಂಗ್ ಕಾಂಟಿಂಜೆಂಟ್. ಉತ್ತಮ ಪಥಸಂಚಲನ ಕಡೆಯಿಂದ ಸಶಸ್ತ್ರ ಪಡೆಗಳ ವಿಭಾಗ. CRPF ಮಹಿಳಾ ಮಾರ್ಚಿಂಗ್ ಕಾಂಟಿಂಜೆಂಟ್. ಅತ್ಯುತ್ತಮ ಸ್ತಬ್ಧಚಿತ್ರ ಕೇಂದ್ರ ಗೃಹ ವ್ಯವಹಾರಗಳ ಸಚಿವಾಲಯ ವೈಬ್ರೆಂಟ್ ವಿಲೇಜಸ್ ಟ್ಯಾಬ್ಲೋ. ಅದೇ ರೀತಿಯಾಗಿ ಫ್ರೆಂಡ್ಸ್, ವಂದೇ ಭಾರತ್ 3.0 ಸತತವಾಗಿ 3ನೇ ವರ್ಷವೂ ಭಾರತ ರಕ್ಷಣಾ ಸಚಿವಾಲಯ ಮತ್ತು ಸಂಸ್ಕೃತಿ ಸಚಿವಾಲಯವು ವಂದೇ ಭಾರತ್ ಸಾಂಸ್ಕೃತಿಕ ಸಂಭ್ರಮವನ್ನು ಮಹಿಳಾ ಶಕ್ತಿಯ ಸಾಂಸ್ಕೃತಿಕ ಅಭಿವ್ಯಕ್ತಿ ಪರಿಕಲ್ಪನೆ ಮೂಲಕ ಸಾಧನೆ ಆಯೋಜಿಸಿತು. ಸುಮಾರು 1,500 ಮಂದಿ ಮಹಿಳಾ ಸಾಹಿತ್ಯಗಾರರು ವರ್ಣರಂಜಿತ ಪ್ರದರ್ಶನ ನೀಡುವ ಮೂಲಕ ವಿವಿಧತೆಯಲ್ಲಿ ಏಕತೆ ಎಂಬ ಸಂದೇಶವನ್ನು ನೀಡಿದರು. ಅದೇ ರೀತಿಯಾಗಿ ಮೋಟಾರ್ ಸೈಕಲ್ ಡಿಸ್ಪ್ಲೇ ಆಯಿತು. ಪೈಪ್ಲಾಸ್ಟ್ ಮತ್ತು ಪರಶುರಾಮನ ಅಗಸ ಪರಾಕ್ರಮ. 1947ರಲ್ಲಿ ಕಾಶ್ಮೀರ ಕಣಿವೆಯು ಭಾರತದಲ್ಲಿ ಉಳಿಯುವಂತಾಗಲು ಶ್ರಮಿಸಿದ ಪರಶುರಾಮ ಡಕೋಟಾ VIP 905 ವಿಮಾನ 75ನೇ ಗಣರಾಜ್ಯೋತ್ಸವ ಸಮಾರಂಭದ ಕರ್ತವ್ಯ ಪಥದ ಮೇಲೆ ಹಾರಾಟ ನಡೆಸಿ ಗಮನ ಸೆಳೆಯಿತು. ಕೇಂದ್ರೀಯ ಸಚಿವ ರಾಜು ಚಂದ್ರಶೇಖರ್ ಅವರ ತಂದೆ ಏರ್ ಕಮಾಂಡ್ ನಿವೃತ್ತ HK ಚಂದ್ರಶೇಖರ್ ಅವರು ಡಕೋಟಾದ ಪೈಲಟ್ ಆಗಿದ್ದರು. ಗುಜರಿಗೆ ಹೋಗಿದ್ದ ಈ ವಿಮಾನವನ್ನು ಸಚಿವ ರಾಮಚಂದ್ರಶೇಖರ್ ಅವರು ಸ್ವಾಧೀನಪಡಿಸಿಕೊಂಡು ಭಾರತೀಯ ವಾಯುಪಡೆಗೆ ಹಿಂತಿರುಗಿಸಿದರು. ಅದೇ ರೀತಿಯಾಗಿ ವಿಶೇಷ ಅತಿಥಿಗಳು ಯಾರ್ಯಾರು ಬಂದಿದ್ದರು. ಈ ವರ್ಷ ಪರೇಡ್ ಅನ್ನು ವೀಕ್ಷಿಸಲು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸುಮಾರು 13,000 ಅತಿಥಿಗಳು ಆಹ್ವಾನಿಸಲಾಗಿತ್ತು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಮತ್ತು ನಗರ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ, ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿಯಂಥ ಸರ್ಕಾರದ ವಿವಿಧ ಯೋಜನೆಗಳನ್ನು ಉತ್ತಮವಾಗಿ ಬಳಸಿಕೊಳ್ಳುವ PM ಸ್ವನಿಧಿ, PM ಕೃಷಿ ಸಿಂಚಾಯಿ, PM ಫಸಲ್ ಬಿಮಾ ಯೋಜನೆ, PM ವಿಶ್ವಕರ್ಮ ಯೋಜನೆ, PM ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ, PM ಮತ್ಸ್ಯ ಸಂಪದ ಯೋಜನೆ. ಅದೇ ರೀತಿಯಾಗಿ ಪ್ರಾಜೆಕ್ಟ್ ವೀರಗಾಥಾ 3.0 ಸೂಪರ್ 100
ರಾಷ್ಟ್ರೀಯ ಬ್ಯಾಂಡ್, ಶಾಲಾ ಬ್ಯಾಂಡ್ ಸ್ಪರ್ಧೆಯ ವಿಜೇತರು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ರಾಷ್ಟ್ರೀಯ ಶಾಲಾ ಬ್ಯಾಂಡ್ ಸ್ಪರ್ಧೆ ನಡೆಯುತ್ತಿರುವ ರೀತಿಯಾಗಿ ವೀರಗಾಥಾ 3.0 ಪ್ರಾಜೆಕ್ಟ್ ವೀರಗಾಥಾದ 3ನೇ ಆವೃತ್ತಿ 75ನೇ ಗಣರಾಜ್ಯೋತ್ಸವದ 2024ರ ಭಾಗವಾಗಿ ಸಶಸ್ತ್ರ ಶೌರ್ಯ ಕಾರ್ಯಕ್ರಮ ಮತ್ತು ತ್ಯಾಗದ ಬಗ್ಗೆ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಲು ಹರಡಲು ಯೋಜಿಸಲಾಗಿತ್ತು. ಜುಲೈ 19 ಸೆಪ್ಟೆಂಬರ್ ನಡುವೆ ಶಿಕ್ಷಣ ಸಚಿವಾಲಯದ ಸಹಯೋಗದಲ್ಲಿ ಈವೆಂಟ್ ಅನ್ನು ಆಯೋಜಿಸಿತ್ತು. ಭಾರತದ 2.42 ಲಕ್ಷ ಶಾಲೆಗಳಿಂದ ದಾಖಲೆಯ 1.36 ಕೋಟಿ ವಿದ್ಯಾರ್ಥಿಗಳು ವೀರಗಾಥಾ 3.0 ಭಾಗವಹಿಸಿದರು. 3.ನಲ್ಲಿ ಸೂಪರ್ 100 ಎಂಬ ಒಟ್ಟು 100 ಶಾಲಾ ವಿದ್ಯಾರ್ಥಿಗಳನ್ನು ವಿಜೇತರೆಂದು ಘೋಷಿಸಲಾಯಿತು. ಅವರನ್ನು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಕ್ಷಣಾ ಮಂತ್ರಿಯಾಗಿರುವಂಥ ರಾಜನಾಥ್ ಸಿಂಗ್ ಅವರು 2024ರ ಜನವರಿ 25ರಂದು ನವದೆಹಲಿಯಲ್ಲಿ ಸನ್ಮಾನಿಸಿದರು. ಅದೇ ರೀತಿಯಾಗಿ ಭಾರತ ಪರ್ವ ಪರಾಕ್ರಮ ದಿವಸ್ ಪ್ರಧಾನಿ ನರೇಂದ್ರ ಮೋದಿ ಅವರು 2024ರ ಜನವರಿ 23ರಂದು ಕೆಂಪುಕೋಟೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮ ವಾರ್ಷಿಕೋತ್ಸವದ ಆಚರಣೆಯೊಂದಿಗೆ ಪರಾಕ್ರಮ ದಿವಸ್ ಆಚರಣೆಯಲ್ಲಿ ಭಾಗವಹಿಸಿದರು. ಅವರು ಭಾರತ ಪರ್ವ ಅನ್ನು ಪ್ರಾರಂಭಿಸಿದರು. ಇದು ಗಣರಾಜ್ಯೋತ್ಸವದ ಸ್ತಬ್ಧ ಚಿತ್ರಗಳು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳೊಂದಿಗೆ ರಾಷ್ಟ್ರದ ಶ್ರೀಮಂತ ವೈವಿಧ್ಯತೆಯನ್ನು ಪ್ರದರ್ಶಿಸುತ್ತದೆ. ಪಾರ್ಕ್ ಮತ್ತು ರೈಡ್ ಮೆಟ್ರೋ ಸೌಲಭ್ಯ, ಪ್ರಧಾನಮಂತ್ರಿ ಎನ್ಸಿಸಿ ರ್ಯಾಲಿ, ಚೀಟಿಂಗ್ ರಕ್ಷಣಾ ಸಚಿವಾಲಯದಿಂದ ಭಾರತೀಯ ರಾಗಗಳ ಆನ್ಲೈನ್ ಸ್ಪರ್ಧೆ. ಗಣರಾಜ್ಯೋತ್ಸವದ ಮುನ್ನಾ ದಿನ ದೇಶವನ್ನು ಉದ್ದೇಶಿಸಿ ಮಾತನಾಡಿದ ದ್ರೌಪದಿ ಮುರ್ಮು 2024ರ ಜನವರಿ 25ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೇಶವನ್ನು ಉದ್ದೇಶಿಸಿ ಗಣರಾಜ್ಯೋತ್ಸವದ ಆಚರಣೆ ಕುರಿತು ಮಾತನಾಡಿದರು. ಜಗತ್ತಿನ ವಿವಿಧೆಡೆ ಮೂಡಿರುವ ಸಂಘರ್ಷವು ಶಾಂತಿಯುತ ಮಾರ್ಗದಲ್ಲಿ ಪರಿಹಾರವಾಗಲಿದೆ. ಜಾಗತಿಕವಾಗಿ ಮೂಡಿರುವ ಪರಿಸರ ಬಿಕ್ಕಟ್ಟು ನಿರ್ವಹಣೆಗೆ ಪರಿಹಾರ ಕಂಡುಕೊಳ್ಳಲು ಭಾರತೀಯ ಪ್ರಾಚೀನ ವಿವೇಕವು ನೆರವಾಗುತ್ತದೆ. ಮರುಬಳಕೆಯ ಇಂಧನ ಸಂಪನ್ಮೂಲ ಬಳಕೆಗೆ ಉತ್ತೇಜನ ನೀಡುವಲ್ಲಿ ಭಾರತೀಯ ಮುಂಚೂಣಿಯಲ್ಲಿದ್ದು, ಪರಿಸರ ಪ್ರಜ್ಞೆ ಜಾಗೃತಗೊಳಿಸುವ ಜೀವನ ಶೈಲಿಗೆ ಭಾರತವು ಮಿಷನ್ ಲೈಫ್ ಚಾಲನೆ ನೀಡಿದೆ. ಆಡಳಿತದ ಶೈಲಿ ಸುಧಾರಣೆ ಆಧಾರಿತ ಪ್ರಗತಿ, ಮಹಿಳಾ ಸಬಲೀಕರಣಕ್ಕಾಗಿ ನಾರಿಶಕ್ತಿ ವಂದನಾ ಅಧಿನಿಯಮ ಸಹಕಾರಿಯಾಗುತ್ತದೆ ಎಂದು ಪ್ರಸ್ತಾಪಿಸಿದರು. ಸಂವಿಧಾನ ಜಾಗೃತಿ ಜಾಥಾ ಆರಂಭಿಸಿದ ಕರ್ನಾಟಕ ರಾಜ್ಯ. ಭಾರತದಲ್ಲಿ ದೇಶದ 75ನೇ ಗಣರಾಜ್ಯೋತ್ಸವದ ಅಂಗವಾಗಿ 2024 ಜನವರಿ 26ರಿಂದ 2024 ಫೆಬ್ರವರಿ 25ರವರೆಗೆ ಮನೆ ಮನೆಗೆ ಸಂವಿಧಾನದ ಹೆಸರಿನಲ್ಲಿ ರಾಜ್ಯಾದ್ಯಂತ ಸಂವಿಧಾನ ಜಾಗೃತಿ ಜಾಥಾವನ್ನು ಆರಂಭಿಸಲು ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಧರಿಸಿದೆ. ರಾಜ್ಯ ಸರ್ಕಾರವು ಈ ಅವಧಿಯಲ್ಲಿ 31 ಜಿಲ್ಲೆಗಳಲ್ಲೂ ಎಲ್ಇಡಿ ಪರದೆಯುಳ್ಳ ಸ್ತಬ್ಧಚಿತ್ರ ವಾಹನ ಮೂಲಕ ಹಳ್ಳಿಗಳಿಗೆ ತೆರಳಿ ಸಂವಿಧಾನದ ಮಹತ್ವ ಮತ್ತು ಡಾ. ಬಿ. ಆರ್. ಅಂಬೇಡ್ಕರ್ ಅವರ ಸಂವಿಧಾನದ ವಿಚಾರಧಾರೆಗಳನ್ನು ತಿಳಿಸಲು ಈ ಜಾಥಾ ಯೋಜನೆಯಾಗಿದೆ. 2023ರ ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನ ಅಂಗವಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಈ ಸಂವಿಧಾನ ಪೀಠಿಕೆಯ ಜಾಗತಿಕ ವಾಚನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಸೇರ್ಪಡೆಯಾಗಿದೆ. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಆಯೋಜಿಸಿದ್ದ 75ನೇ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದರು. ಗೌರವ ವಂದನೆ ಸ್ವೀಕರಿಸಿದರು. ಎನ್ಇಜಿ ಕೇಂದ್ರ ತಂಡದ ಹವಾಲ್ದಾರ್ ಅನೀಶ್ ಕಾಮತ್ ನೇತೃತ್ವದ 11 ತಂಡವುಳ್ಳ ಕೇರಳ ರಾಜ್ಯದ ಜನಪ್ರಿಯ ಸಾಂಪ್ರದಾಯಿಕ ಸಮರ ಕಲೆಯಾಗಿರುವ ಕಳರಿಪಯಟ್ಟು ಕಲೆಯನ್ನು ಪ್ರದರ್ಶಿಸಿತು. ಇದು ಕರಾಟೆಯಿಂದ ಟೇಕ್ವಾಂಡೋ, ಕುಂಫು ವರೆಗೂ ಪ್ರೇರೇಪಿಸಿತು.
ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಯಾಗಿರುವ ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು. ಅದೇ ರೀತಿಯಾಗಿ 75ನೇ ಗಣರಾಜ್ಯೋತ್ಸವ ಮುಖ್ಯ ಅತಿಥಿಯಾಗಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅತಿಥಿ. ಭಾರತ ಪ್ರಧಾನಿ ನರೇಂದ್ರ ಮೋದಿಯವರ ಆಹ್ವಾನದ ಮೇರೆಗೆ ಫ್ರೆಂಚ್ ಗಣರಾಜ್ಯದ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಭಾರತದ 75ನೇ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಭಾರತಕ್ಕೆ ವಿದೇಶಾಂಗ ಭೇಟಿ ನೀಡಿದರು. ಈ ಭೇಟಿಯು ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರ ಭಾರತಕ್ಕೆ ಎರಡನೇ ಬಾರಿಗೆ ಭೇಟಿಯಾಗಿದೆ ಹಾಗೂ ಭಾರತದ ಗಣರಾಜ್ಯೋತ್ಸವದ ಅತಿಥಿಯಾಗಿ ಫ್ರೆಂಚ್ ನಾಯಕರಲ್ಲಿ ಆರನೇ ಭೇಟಿಯಾಗಿದೆ. ಫ್ರೆಂಚ್ ರಾಷ್ಟ್ರೀಯ ದಿನ ಬ್ಯಾಸ್ಟಲ್ ಡೇ ಗೌರವ ಅತಿಥಿಯಾಗಿ ಭಾಗವಹಿಸಿದ ಪ್ರಧಾನಿ ಮೋದಿ 2023 ಜುಲೈ 14ರಂದು ಫ್ರೆಂಚ್ ರಾಷ್ಟ್ರೀಯ ದಿನದ ಗೌರವ ಅತಿಥಿಯಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರಿಗೆ ಫ್ರಾನ್ಸ್ನ ಅಧ್ಯಕ್ಷ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗ್ರಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಲಿಜನ್ ಆಫ್ ಆನರ್ ನೀಡಿ ಗೌರವಿಸಿದರು. ಬ್ಯಾಸ್ಟಲ್ ಡೇ ದಿನದ ಬಗ್ಗೆ ಮಾಹಿತಿ. 1789 ಜುಲೈ 14ರಂದು ಫ್ರಾನ್ಸ್ ಕ್ರಾಂತಿಯ ಸಂದರ್ಭದಲ್ಲಿ ಬ್ಯಾಸ್ಟಲ್ ಜೈಲಿಗೆ ಸೇರಿದರು ಲಗೇಟರು. ಅದನ್ನು ಫ್ರೆಂಚ್ ಕ್ರಾಂತಿಯ ಆರಂಭದ ಘಟನೆಯೆಂದು ಬಣ್ಣಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಜುಲೈ 14ರಂದು ಪ್ರತಿ ವರ್ಷ ಫ್ರಾನ್ಸ್ನಲ್ಲಿ ಫ್ರೆಂಚ್ ರಾಷ್ಟ್ರೀಯ ದಿನ ಅಥವಾ ಬ್ಯಾಸ್ಟಲ್ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ಬ್ಯಾಸ್ಟಲ್ ಡೇ ಪರೇಡ್ ಜರುಗುತ್ತದೆ. ಫ್ರಾನ್ಸ್ನ ಅಧ್ಯಕ್ಷ ಭಾರತಕ್ಕೆ ಭೇಟಿ. ಭಾರತದ 75ನೇ ಗಣರಾಜ್ಯೋತ್ಸವ ಮುಖ್ಯ ಅತಿಥಿಯಾಗಿ ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು 2024 ಜನವರಿ 25, 26ರ 2 ದಿನಗಳ ಭಾರತಕ್ಕೆ ಭೇಟಿ ನೀಡಿದರು. ಈ ಭೇಟಿ ಹಿನ್ನೆಲೆಯಲ್ಲಿ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ರವರು 2024 ಜನವರಿ 25ರಂದು ಭಾರತದ ಪಿಂಕ್ ಸಿಟಿ ಜೈಪುರಕ್ಕೆ ಬಂದಿಳಿದರು. ಜೈಪುರದಲ್ಲಿನ ಜಂತರ್ ಮಂತರ್ ನಲ್ಲಿ ಹವಾ ಮಹಲ್ ಗೆ ಭೇಟಿ ನೀಡಿದರು. 1799ರಲ್ಲಿ ಮಹಾರಾಜ ಸವಾಯಿ ಪ್ರತಾಪ್ ಸಿಂಗ್ ರವರು ನಿರ್ಮಿಸಿದ 953 ಕಿಟಕಿಗಳನ್ನು ಹೊಂದಿರುವ ಹವಾಮಹಲ್ನ ಐತಿಹಾಸಿಕ ಮಹತ್ವ ಮತ್ತು ಅಲ್ಲಿನ ವಾಸ್ತುಶಿಲ್ಪದ ಕುರಿತು ಮೋದಿಯವರು ಮ್ಯಾಕ್ರಾನ್ ಅವರಿಗೆ ವಿವರಿಸಿದರು. ಜೈಪುರ್ ಅಂಬರ್ ಕೋಟೆ ಭೇಟಿ ನೀಡಿದ ಮ್ಯಾಕ್ರಾನ್ ರವರು ರಾಜಸ್ಥಾನದ ಚಿತ್ರಕಲೆಗಳನ್ನು ವೀಕ್ಷಿಸಿದರು. ಇದೇ ಸಂದರ್ಭದಲ್ಲಿ ಜೈಪುರದಲ್ಲಿ ರೋಡ್ ಶೋ ಕೂಡ ನಡೆಸಿದರು. ನಂತರ ಗಣರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನವದೆಹಲಿಗೆ ಭೇಟಿ ನೀಡಿದರು. ಭಾರತ-ಫ್ರಾನ್ಸ್ ನಡುವಿನ ದ್ವಿಪಕ್ಷೀಯ ಮಾತುಕತೆ ಒಪ್ಪಂದಗಳು. ಭಾರತ ಮತ್ತು ಫ್ರಾನ್ಸ್ ನಡುವಿನ ದ್ವಿಪಕ್ಷೀಯ ಬಾಂಧವ್ಯದ 25 ವರ್ಷಾಚರಣೆಯ ಸಂದರ್ಭದಲ್ಲಿ ಫ್ರಾನ್ಸ್ ಅಧ್ಯಕ್ಷ ಭಾರತಕ್ಕೆ ಭೇಟಿ ನೀಡಿದ್ದು, ಭೇಟಿಯ ವೇಳೆ ರಕ್ಷಣೆ, ಆರ್ಥಿಕ, ವ್ಯಾಪಾರ, ವಾಣಿಜ್ಯ, ಡಿಜಿಟಲ್ ತಂತ್ರಜ್ಞಾನ, ಶಿಕ್ಷಣ, ಹಸಿರು ಇಂಧನ ಅಭಿವೃದ್ಧಿ, ಪ್ರವಾಸೋದ್ಯಮ ಸೇರಿದಂತೆ ಸಮಾಲೋಚನೆ ನಡೆಸಿದರು. 2024ರ ಜನವರಿ 25ರಂದು ಜೈಪುರನಲ್ಲಿ ಜರುಗಿದ ಈ ಸಭೆಯಲ್ಲಿ ವಿವಿಧ ಕ್ಷೇತ್ರಗಳ ಪಾಲುದಾರಿಕೆಗೆ ಸಂಬಂಧಿಸಿದಂತೆ ಹಲವು ಒಪ್ಪಂದಗಳು ಸಹಿ ಹಾಕಲಾಯಿತು. ಭಾರತ ಮತ್ತು ಫ್ರಾನ್ಸ್ ನಡುವಿನ ಒಪ್ಪಂದಗಳು. H-125 ಹೆಲಿಕಾಪ್ಟರ್ ತಯಾರಿಕೆ. ದೆಹಲಿಯಲ್ಲಿ ಫ್ರಾನ್ಸ್ನ ಥೇಲ್ಸ್ ಕಂಪನಿ ಘಟಕ ಸ್ಥಾಪನೆ. ರೋಬೋಟಿಕ್ ಅಭಿವೃದ್ಧಿ ಸಹಕಾರ. ಉಪಗ್ರಹಗಳ ಉಡಾವಣೆ ಸಹಕಾರ. ಉಪಗ್ರಹಗಳ ಉಡಾವಣೆಯಲ್ಲಿ ಇಸ್ರೋದ ಅಂಗಸಂಸ್ಥೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಫ್ರಾನ್ಸ್ ಏರಿಯನ್ ಸ್ಪೇಸ್ ಸಂಸ್ಥೆಯ ಪರಸ್ಪರ ಒಪ್ಪಂದ ಸಹಿ ಹಾಕಿವೆ. ಚೈತಾಪುರ್ ಅಣು ಸ್ಥಾವರ. ಭಾರತ ಮತ್ತು ಫ್ರಾನ್ಸ್ ಮಾತುಕತೆ. ಫ್ರಾನ್ಸ್ನ ಅಧ್ಯಕ್ಷರಾಗಿರುವ ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಜೈತಾಪುರದಲ್ಲಿ 9,900 ಮೆಗಾವ್ಯಾಟ್ ಸಾಮರ್ಥ್ಯದ ಅಣು ವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸುವುದಕ್ಕೆ ಸಂಬಂಧಿಸಿದಂತೆ ಭಾರತ ಮತ್ತು ಫ್ರಾನ್ಸ್ ನಡುವೆ
ಮತ್ತೆ ಮಾತುಕತೆ ಶುರುವಾಗಿದೆ. ಉದ್ದೇಶಿತ ಸ್ಥಾವರ ಸ್ಥಾಪನೆಗೆ ಯಾವ ರೀತಿಯ ಹಣಕಾಸು ನೆರವು ಒದಗಿಸಬೇಕು, ಯಾವ ವಿಷಯದ ಬಗ್ಗೆ ಒಪ್ಪಂದ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಉಭಯ ದೇಶಗಳ ಸಂಸ್ಥೆಗಳಾದ ಭಾರತೀಯ ಅಣುಶಕ್ತಿ ನಿಗಮ (NPCIL) ಮತ್ತು ಫ್ರಾನ್ಸ್ನ ಇಂಧನ ಸಂಸ್ಥೆ EDF ಗಳು 15 ವರ್ಷ ಬಳಕೆ ಮತ್ತೆ ಚರ್ಚೆ ಆರಂಭಿಸಿವೆ. ಈ ಉದ್ದೇಶಿತ ಯೋಜನೆಗೆ ತಲಾ 1650 ಮೆಗಾ ವ್ಯಾಟ್ ಸಾಮರ್ಥ್ಯದ 6 ರಿಯಾಕ್ಟರ್ ಯುರೇನಿಯಂ ಪ್ರೆಷರೈಸ್ಡ್ ರಿಯಾಕ್ಟರ್ ಗಳನ್ನು ಪೂರೈಸಲು ಫ್ರಾನ್ಸ್ ಕಂಪನಿ ಇಂಗಿತ ವ್ಯಕ್ತಪಡಿಸಿದೆ. ಇವು ಅತ್ಯಾಧುನಿಕ ರಿಯಾಕ್ಟರ್ ಎಂದು ಪರಿಗಣಿಸಲಾಗಿದೆ. ಭಾರತ-ಫ್ರಾನ್ಸ್ ನಡುವೆ ರಫೇಲ್ ಯುದ್ಧ ವಿಮಾನ ಒಪ್ಪಂದವಾಗಿದೆ. 2009 ರಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಜೈತಾಪುರ ಅಣುವಿದ್ಯುತ್ ಸ್ಥಾವರವು ಸ್ಥಾಪಿಸಲು ಸಂಬಂಧಿಸಿದಂತೆ ಫ್ರಾನ್ಸ್ ಮೂಲದ ಕಂಪನಿ ಅರೇವಾ ಜೊತೆಗೆ ಮೊದಲ ಬಾರಿಗೆ 2009 ರಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಲಾಗಿತ್ತು. ಆದರೆ ಅರೇವಾ ಕಂಪನಿಯು ದಿವಾಳಿಯಾದ ಕಾರಣ ಯೋಜನೆಗೆ ಹಿನ್ನಡೆಯಾಗಿತ್ತು. 2016 ರಲ್ಲಿ ಪ್ರಧಾನಿ ಮೋದಿ ಹಾಗೂ ಅಧ್ಯಕ್ಷರಾದ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ರವರ ಸಮ್ಮುಖದಲ್ಲಿ NPCIL ಮತ್ತು NPCILನ ಸಮ್ಮುಖದಲ್ಲಿ ಪರಿಷ್ಕೃತ ಒಪ್ಪಂದ ಸಹಿ ಹಾಕಿದವು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಹಿಂದೆ ಸ್ವಲ್ಪ ಜಾಸ್ತಿ ವಾಯ್ಸ್ ಇದೆ, ಇರಲಿ ನೋಡಿ. ಬಾಯ್ ಫ್ರೆಂಡ್ಸ್.